ಓಕೆನಾ. ಸೊ ಇನ್ನು ಏನಿದೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಈ ಟೆಕ್ನಾಲಜಿ ನಾವು ಯೂಸ್ ಮಾಡಿದ್ವಿ, ಬಟ್ ಇದನ್ನ ಯಾರು ಬಿಲ್ಡ್ ಮಾಡ್ತಾರೆ. ಓಕೆ, ಆದ್ಮೇಲೆ ನಿಮಗೆ ಮ್ಯಾಥಮೆಟಿಕ್ಸ್ ಖಂಡಿತ ಇದ್ದೇ ಇರುತ್ತೆ ಮಕ್ಕಳ ಇಂಜಿನಿಯರಿಂಗ್ ಅಲ್ಲಿ. ಓಕೆ, ಸೊ ಮ್ಯಾಥ್ಸ್ ಅಂತೂ ಇದ್ದೇ ಇರುತ್ತೆ. ಸೊ 2 years ಆದ್ರೂ ಇದ್ದೇ ಇರುತ್ತೆ. ದಟ್ ಇಸ್ ಅ ಫೋರ್ಸ್. ಓಕೆ, ವೆಬ್ ಡೆವಲಪ್ಮೆಂಟ್, ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಮೊಬೈಲ್ ಆಪ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಓಕೆನಾ, ಕ್ಲಿಯರ್. ಅಂಡ್ ಇವಾಗ ನಿಮ್ಮ ಗೋಲ್ ಏನಿರ್ಬೇಕು ಅಂತಂದ್ರೆ ಫಸ್ಟ್ ಈ CS ಇಸ್ ಓನ್ಲಿ ಅಬೌಟ್ ದ ಕೋಡಿಂಗ್ ಮಕ್ಕಳು. ಹೇಳ್ತಾ ಇರೋದಂದ್ರೆ ಮೆಷಿನ್ ಅರ್ಥ ಮಾಡ್ಸಕ್ಕೆ ನಾವು ನಡಬೇಕು ಅಂತಂದ್ರೆ ಮಕ್ಕಳ. ಸೊ ಸ್ಟಾರ್ಟಿಂಗ್ ಇಂದ ಬೇಕಾದ್ರೆ ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಕ್ಲಿಯರ್. ಸೊ ಅದ್ರಲ್ಲಿ ಮಕ್ಕಳ ಲಾಜಿಕಲ್ ಥಿಂಕಿಂಗ್. ಓಕೆ, ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ವರ್ಷಿಣಿ ಮಕ್ಕಳ. ನಾವಿವತ್ತು ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಫುಲ್ ಡೀಟೇಲ್ಡ್ ಆಗಿ ನೋಡೋಣ. ಓಕೆನಾ. ಸೊ ಯಾಕೆ ಅಂತಂದ್ರೆ ಮಕ್ಕಳ, ಸೊ ಎಲ್ಲರೂ ಕೂಡ ಹೇಗಿದೆ ಅಂತಂದ್ರೆ ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜ್ ಲಿಸ್ಟ್ ನ ಮಾಡ್ಕೊಂಡು ಆಗಿದೆ. ಬಟ್ ಬ್ರಾಂಚ್ ವೈಸ್ ನೋಡೋದಾದ್ರೆ ಬ್ರಾಂಚ್ ವೈಸ್ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಸೊ ಟಾಪ್ ಅಲ್ಲಿ ಇಡ್ತಾ ಹೋಗ್ತಿರೋದೆ CSE, ಅದಾದ್ಮೇಲೆ AML. ಓಕೆನಾ ಮಕ್ಕಳ. ಸೊ ಅದಾದ್ಮೇಲೆ AIDS. ಓಕೆ, ಸೊ ಇದೇ ತರ ಸಾಫ್ಟ್ವೇರ್ ಆಗಿರುವಂತ ಬ್ರಾಂಚಸ್ ನ ಹಾಕ್ತಾ ಹೋಗ್ತಿದ್ವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಗೊತ್ತಿರ್ಬೇಕು ಅಲ್ವಾ ಮಕ್ಕಳ. ಸೊ ಅಟ್ಲೀಸ್ಟ್ ಈ 4 years ಅಲ್ಲಿ ಓಕೆ, ಸೊ ನಾವ್ ಏನನ್ನ ಮಾಡ್ತೀವಿ, ಓಕೆ, ಏನನ್ನ ಕಲಿತೀವಿ ಆ ಬ್ರಾಂಚ್ ಅಲ್ಲಿ ಅನ್ನೋದನ್ನ ಸ್ವಲ್ಪನಾದ್ರೂ ಗೊತ್ತಿದ್ವಿ ಅಂತಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅಂಡ್ ಮಕ್ಕಳ ಅಪಾರ್ಚುನಿಟೀಸ್, ಮುಂದೆ ಕೆರಿಯರ್ ಅಪಾರ್ಚುನಿಟೀಸ್ ಲೈಕ್ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು. ಓಕೆ, ಸೊ ನಿಮ್ಗೆ ಪ್ಯಾಕೇಜ್, ಸ್ಯಾಲ್ರಿ, ಓಕೆನಾ ಮಕ್ಕಳ. ಸೊ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಓಕೆ, ನೀವು ಯಾವ ಕಂಪನಿಗೆ ಜಾಯಿನ್ ಆಗ್ಬೋದು. ಓಕೆನಾ ಮಕ್ಕಳ. ಸೊ ಈ ಕಂಪ್ಲೀಟ್ ನೀವೇನಾದ್ರು ಈ ವಿಡಿಯೋ ನೋಡೋದಂತಾನೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ ಮಕ್ಕಳ, ಕ್ಲಿಯರಾ. ಸೊ ಇವತ್ತೇನ್ ನೋಡ್ತಿದೀವಿ ಅಂತ, ಸೊ ಕಂಪ್ಲೀಟ್ ಗೈಡ್ ಬಿಫೋರ್ ಚೂಸಿಂಗ್ ದಿಸ್ ಬ್ರಾಂಚ್. ಯಾವ್ದು ಮಕ್ಕಳ ಬ್ರಾಂಚ್ ಅಂತಂದ್ರೆ ದಟ್ ಈಸ್ ದ ಕಂಪ್ಯೂಟರ್ ಸೈನ್ಸ್. ಓಕೆ, ಸೊ ಯಾರಿಗೂ ಹೇಳೋದೇನ್ ಬೇಡ ಅಲ್ವಾ ಮಕ್ಕಳ. ಸೊ ದಟ್ ಈಸ್ ದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಓಕೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫುಲ್ ಡೀಟೇಲ್ಡ್ ಆಗಿ ಯಾವ ತರ ಇರುತ್ತೆ ಅಂತ. ಓಕೆನಾ ಮಕ್ಕಳ. ಬಟ್ ಬಿಫೋರ್ ದಟ್, ವೇದಾಂತ ಕರ್ನಾಟಕ ಚಾನೆಲ್ ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ನ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡಕ್ಕೆ ಕಂಟಿನ್ಯೂ ಮಾಡಿ. ಓಕೆನಾ ಮಕ್ಕಳ. ಅಂಡ್ ಈವನ್ ವಾಟ್ಸ್ಆಪ್ ಚಾನಲ್ ಅಲ್ಲಿ, ಓಕೆನಾ, ಈವನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಫಾಲೋ ಮಾಡ್ಬೋದು. ಅಂಡ್ ಈವನ್ ಫಾರ್ ದ ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ತೀರಾ ಅಲ್ವಾ. ಸೊ ಆಸ್ ಇಟ್ ಈಸ್. ಅಂಡ್ ಸ್ನ್ಯಾಪ್ಚಾಟ್ ಅಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು. ಓಕೆನಾ ಮಕ್ಕಳ, ಕ್ಲಿಯರ್. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಏನ್ ಮ್ಯಾಮ್ ಆಲ್ರೆಡಿ ಇಲ್ಲೂ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಗೂಗಲ್, ಚಾಟ್‌ಜಿಪಿಟಿ ಸೊ ಎಲ್ಲ ಇದೆ. ಸೊ ಇದೆಲ್ಲ ನೀವು ಯೂಸ್ ಮಾಡಿರ್ತೀರಲ್ವಾ ಮಕ್ಕಳ. ಸೊ ನಾನು ಯಾಕೆ ಹಾಕಿದ್ದೀನಿ ಅಂತಂದ್ರೆ ಇಲ್ಲಿ, ಓಕೆ, ಸೊ ಫಸ್ಟ್ ನೀವು ಏನಾದ್ರು CSE ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಕ್ಕಳ, ಓಕೆ, ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಅದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಮಕ್ಕಳ. ಸೊ ಬೇಸಿಕ್ ವೈಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದ್ರೆ, ಸೊ ನೀವೇನ್ ಟೆಕ್ನಾಲಜಿ ಯೂಸ್ ಮಾಡ್ತೀರಲ್ವಾ, ಸೊ ಅದನ್ನ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ದಟ್ ಈಸ್ ನೀವೇನೇನ್ ಯೂಸ್ ಮಾಡ್ತಿದ್ದೀರಲ್ವಾ ಎವ್ರಿ ಡೇ. ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತೀರಲ್ವಾ ಮಕ್ಕಳ. ಸೊ ಎಲ್ರು ಯೂಸ್ ಮಾಡ್ತೀರಲ್ವಾ. ಯೂಟ್ಯೂಬ್ ಸಮ್ಟೈಮ್ಸ್ ಯೂಸ್ ಮಾಡ್ತೀರಾ. ವಾಟ್ಸ್ಆಪ್ ಅಂತೂ ಡೈಲಿ ಇದ್ದೇ ಇರುತ್ತಲ್ವಾ ಮಕ್ಕಳ. ಸೊ ಗೂಗಲ್ ಏನಾದ್ರು ಸರ್ಚ್ ಮಾಡೋ ಕೂಡ ಯೂಸ್ ಮಾಡ್ತಿದ್ರೆ. ಅಂಡ್ ChatGPT ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಯೂಸ್ ಮಾಡಿದ್ರೆ. ಇವಾಗ ನೆಕ್ಸ್ಟ್ ನೀವು ಬಂದಿದೆ ಅಲ್ವಾ ಮಕ್ಕಳ. ಸೊ ಅದನ್ನು ಕೂಡ ಯೂಸ್ ಮಾಡ್ತೀರಾ. ಈ ಟೆಕ್ನಾಲಜಿ ಹಿಂದೆ ಏನಿದೆ ಕ್ವಶನ್ ಮಾರ್ಕ್ ಅಲ್ವಾ ಮಕ್ಕಳ. ಸೊ ಏನಿದೆ, ಓಕೆನಾ. ಸೊ ಇನ್ನು ಏನಿದೆ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಹೋಗೋಣ. ಈ ಟೆಕ್ನಾಲಜಿನ ನಾವು ಯೂಸ್ ಮಾಡಿದೀವಿ, ಬಟ್ ಇದನ್ನ ಯಾರು ಬಿಲ್ಡ್ ಮಾಡ್ತಾರೆ. ಓಕೆ, ಸೊ ಇದ್ರ ಬಗ್ಗೆನೇ ನಾವು ನೋಡ್ತಾ ಹೋಗ್ತೀವಿ. ಅದೇ ಕಂಪ್ಲೀಟ್ CSE ಇಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಮಕ್ಕಳ. ಓಕೆನಾ, ಕ್ಲಿಯರಾ. ಸೊ ಆಗಿದ್ರೆ ಬಟ್ ಬಿಫೋರ್ ದಾಟ್ ಮಕ್ಕಳ, ಸೊ ಈ 4 years ಈಗ ನೀವು CSE ತಗೋತೀರಾ. ಓಕೆನಾ. ಸೊ ನಿಮಗೆ ಒಳ್ಳೆ ಅಂದ್ರೆ ಒಂದು ಗುಡ್ ಕಾಲೇಜಸ್ ಅಲ್ಲೇ ಪ್ಲೇಸ್ ಆಯ್ತು. ಓಕೆನಾ ಮಕ್ಕಳ. ಸೊ ಒಂದು ಗುಡ್ ಕಾಲೇಜ್ ಅಲ್ಲಿ ಪ್ಲೇಸ್ ಆಗಿದೆ. ನಿಮಗೆ ಬ್ರಾಂಚ್ ಯಾವ್ದು ಸಿಕ್ಕಿದೆ, ಸೊ ಇಟ್ಸ್ ಆಲ್ ಅಬೌಟ್ CSE ನಿಮ್ಮ ಫೇವ್ರೆಟ್. ಓಕೆನಾ. ಸೊ ನಿಮಗೆ ಇಷ್ಟ ಆಗಿರುವಂತಹ ಬ್ರಾಂಚ್. ಓಕೆ, ಬಟ್ ಈ 4 years ನಿಮಗೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳ. ಓಕೆ, ಕ್ಲಿಯರಾ. ಸೊ ಈ 4 years ಅಲ್ಲಿ ನೀವೇನ್ ನೋಡ್ತೀರಾ ಅಂತಂದ್ರೆ ಮಕ್ಕಳ, ಸೊ ಫಸ್ಟ್ ಇಯರ್. ಓಕೆನಾ. ಸೊ ಫಸ್ಟ್ ಇಯರ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಫೌಂಡೇಶನ್ ಮಕ್ಕಳ. ಓಕೆನಾ. ಸೊ ಅದ್ರಲ್ಲಿ ನೀವು ಕಾಲೇಜ್ ಇಂಜಿನಿಯರಿಂಗ್ ಸೇರ್ಕೊಂಡ್ ಆದ್ಮೇಲೆ, ಓಕೆನಾ. ಸೊ ಫಸ್ಟ್ ನೀವು ಅಲ್ಲಿ ಏನೇನು ಓದ್ತೀರಾ ಅಂತಂದ್ರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ದ, ಯಾಕಂದ್ರೆ 12th ಮುಗಿಸಿ ಆದ್ಮೇಲೆ ನಿಮಗೆ ಮ್ಯಾಥಮೆಟಿಕ್ಸ್ ಖಂಡಿತ ಇದ್ದೇ ಇರುತ್ತೆ ಮಕ್ಕಳ ಇಂಜಿನಿಯರಿಂಗ್ ಅಲ್ಲಿ. ಓಕೆ, ಸೊ ಮ್ಯಾಥ್ಸ್ ಅಂತೂ ಇದ್ದೇ ಇರುತ್ತೆ. ಸೊ 2 years ಆದ್ರೂ ಇದ್ದೇ ಇರುತ್ತೆ. ದಟ್ ಇಸ್ ಅ 4th sem. ಓಕೆನಾ ಮಕ್ಕಳ. ಸೊ 2 years ಇರುತ್ತೆ. ಓಕೆ, ಸೊ 2 years ಇರುತ್ತೆ. 4th sem ಖಂಡಿತ ಇರುತ್ತೆ. ದಟ್ ಈಸ್ M1, M2, M3, M4 ಅಂತ. ಓಕೆನಾ ಮಕ್ಕಳ. ಸೊ ನೀವೇನಾದ್ರು ಖುಷಿಯಾಗಿ ಮ್ಯಾಥ್ಸ್ ಇರಲ್ಲಪ್ಪ ಹತ್ರ ಇದ್ರೆ ನೋ ಮಕ್ಕಳ. ಓಕೆ, ಸೊ ಖಂಡಿತ ಮ್ಯಾಥ್ಸ್ ಇದ್ದೇ ಇದೆ. ಓಕೆನಾ. ನೆಕ್ಸ್ಟ್ ಮಕ್ಕಳ ಫಿಸಿಕ್ಸ್ ಕೂಡ ಓದ್ತೀರಾ ಅಗೈನ್. ಓಕೆನಾ ಮಕ್ಕಳ. ದೆನ್ ಕೆಮಿಸ್ಟ್ರಿ ಕೂಡ ಓದ್ತೀರಾ. ಓಕೆ, ಸೊ ಕೆಮಿಸ್ಟ್ರಿ ಕೂಡ ಓದ್ತೀರಾ ಅಗೈನ್. ಬೇಸಿಕ್ ಪ್ರೋಗ್ರಾಮಿಂಗ್. ಏನು ಬೇಸಿಕ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಮಕ್ಕಳ, ಇಟ್ಸ್ ಆಲ್ ಅಬೌಟ್ ಈಗ ನಾವು ಮಾತಾಡೋದು
ಮೆಷಿನ್ಸಿಗೆ ಅರ್ಥ ಆಗಲ್ಲ ಅಲ್ವಾ ಮಕ್ಕಳ. ಸೊ ಮೆಷಿನಿಗೆ ಅರ್ಥ ಮಾಡಿಸೋಂಥ ಲ್ಯಾಂಗ್ವೇಜಸ್ನ ನೀವು ಓದ್ತೀರಾ ಅಷ್ಟೇ. ಸೊ ಮೆಷಿನ್ಗೆ ಯಾವ ತರ ಅರ್ಥ ಮಾಡಿಸೋದು, ಓಕೆ, ಸೊ ಅದು ಆ ತರ ಲ್ಯಾಂಗ್ವೇಜಸ್ನ ನೀವೇನ್ ಮಾಡ್ತೀರಾ, ಸೊ ಅದನ್ನ ಓದ್ತೀರಾ. ಓಕೆನಾ ಮಕ್ಕಳ. ಅಂಡ್ ಇಂಜಿನಿಯರಿಂಗ್ ಬೇಸಿಕ್ಸ್ ಸ್ವಲ್ಪ ನಿಮಗೆ ಸಬ್ಜೆಕ್ಟ್ಸ್ ಇರುತ್ತೆ. ಓಕೆ, ಕ್ಲಿಯರಾ? ನೀವೇನ್ ಮಾಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ, ಸೊ ಇಷ್ಟು 1 year ಆಲ್ಮೋಸ್ಟ್ ನೀವು ಇದನ್ನ ಮುಗಿಸ್ತೀರಾ ಮಕ್ಕಳ. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ನೀವು ಫಸ್ಟ್ ಸೆಮ್ ಅಲ್ಲಿ ಓದ್ತೀರಾ. ಓಕೆನಾ. ಸೊ ಇಲ್ಲ ಅದು ರಿವರ್ಸ್ ಆಗ್ಬೋದು. ಓಕೆ, ಸ್ವಾಪ್ ಆಗ್ಬೋದು. ನೀವು ಫಸ್ಟ್ ಸೆಮ್ ಅಲ್ಲಿ ಕೆಮಿಸ್ಟ್ರಿ ಓದ್ಬೋದು, ಇಲ್ಲ ಸೆಕೆಂಡ್ ಸೆಮ್ ಅಲ್ಲಿ ಫಿಸಿಕ್ಸ್ ಓದ್ಬೋದು. ಓಕೆನಾ ಮಕ್ಕಳ, ಸ್ವಾಪ್ ಆಗಿರುತ್ತೆ. ಕ್ಲಿಯರಾ? ಸೊ ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಸೆಮ್ ಅಲ್ಲಿ ನೋಡೋದಾದ್ರೆ ಮಕ್ಕಳು, ಓಕೆ, ಸೆಕೆಂಡ್ ಇಯರ್ ಅಲ್ಲಿ ನೀವು ಸೊ ನಿಮ್ಮ ಬ್ರಾಂಚ್ಗೆ ಎಂಟ್ರಿನ ಮಾಡ್ತೀರಾ. ದಟ್ ಈಸ್ ದ ಮೇನ್, ದಟ್ ಈಸ್ ದ CSE ಬ್ರಾಂಚ್. ಓಕೆ, ಸೊ CSE ಬ್ರಾಂಚ್ ಅಲ್ಲಿ ಎಂಟ್ರಿ ಮಾಡ್ತೀರಾ. ಓಕೆ, ಇಲ್ಲಿಂದ ನಿಮಗೆ ಮೇನ್ ಕೋರ್ ಸಬ್ಜೆಕ್ಟ್ಸ್ ಅದಕ್ಕೆ ಬೇಕಾಗಿರುವಂತ ದಿಸ್ ಇಸ್ ವಿಚ್ ಇಸ್ ರಿಲೇಟೆಡ್ ಟು ದಿಸ್ ಒನ್. ಓಕೆ ಮಕ್ಕಳ, CSE ಗೆ ರಿಲೇಟೆಡ್ ಆಗಿರುವಂತ ಸಬ್ಜೆಕ್ಟ್ಸ್ ನ ಓದ್ತಾ ಹೋಗ್ತೀರಾ. ಓಕೆ, ಸೊ ಆಲ್ ಅಬೌಟ್ ದ ಡೇಟಾ ಸ್ಟ್ರಕ್ಚರ್ ಅಂತ ಓದ್ತೀರಾ. ಓಕೆ, ನಿಮಗೆ ನೆಕ್ಸ್ಟ್ ಬರುತ್ತೆ ಮಕ್ಕಳ. ಓಕೆನಾ. ಸೊ ದೆನ್ DPMS ಅಂತಂದ್ರೆ ಮಕ್ಕಳ, ಸೊ ದಟ್ ಈಸ್ ದ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಹೇಗೆ ಅಂತಂದ್ರೆ ಮಕ್ಕಳ, ಸೊ ನೀವು ಏನೇನು ಯೂಸ್ ಮಾಡ್ತೀರಾ ಅಲ್ವಾ, ಸೊ ಎಲ್ಲ ಒಂದ್ ಕಡೆ ಸ್ಟೋರ್ ಆಗ್ಬೇಕು ಅಲ್ವಾ, ಇನ್ಫಾರ್ಮೇಶನ್ಸ್ ಸ್ಟೋರ್ ಮಾಡ್ಬೇಕು ಅಲ್ವಾ. ಸೊ ಅದಕ್ಕೆ ಆದಂತ ಒಂದು ಸ್ವಲ್ಪ ಲ್ಯಾಂಗ್ವೇಜಸ್ ಇರುತ್ತೆ. ಓಕೆನಾ. ಸೊ ನೀವು ಅದಕ್ಕೆ ಅಂತ ಪ್ರೋಗ್ರಾಮಿಂಗ್ ಸ್ವಲ್ಪ ಕಲಿಬೇಕಾಗುತ್ತೆ. ಓಕೆ, ಸೊ ಅದನ್ನ ಓದ್ತೀರಾ. ದೆನ್ ಆಪರೇಟಿಂಗ್ ಸಿಸ್ಟಮ್ ನ ಅಂತ ಸಬ್ಜೆಕ್ಟ್ಸ್ ಓದ್ತೀರಾ ಮಕ್ಕಳ. ದೆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಸೇರ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ. ಬಟ್ ದೀಸ್ ಆರ್ ದ ಮೇನ್ ಡೇಟಾ ಸ್ಟ್ರಕ್ಚರ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆನಾ, ಕ್ಲಿಯರಾ? ಅಂಡ್ ಇವನ್ ನಿಮ್ಮ ಗೋಲ್ ಏನಿರ್ಬೇಕು ಅಂತಂದ್ರೆ ಫಸ್ಟ್ ಸಾಫ್ಟ್ವೇರ್ ಬಗ್ಗೆ, ಸೊ ಕಂಪ್ಯೂಟರ್ಸ್ ಅಂಡ್ ಸಾಫ್ಟ್ವೇರ್ ವರ್ಕ್ ನ ನೀವು ತಿಳ್ಕೊಬೇಕು ಮಕ್ಕಳು. ಓಕೆ, ಕ್ಲಿಯರಾ? ನೆಕ್ಸ್ಟ್ ಥರ್ಡ್ ಇಯರ್ ಬಂದ್ವಿ ಅಂತಂದ್ರೆ ನೀವು, ಓಕೆ, ಸೊ ಥರ್ಡ್ ಇಯರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳ, ಸೊ ಅಡ್ವಾನ್ಸ್ ಲರ್ನಿಂಗ್ ಗೆ ಹೋಗ್ತೀರಾ. ಓಕೆ, ಸ್ವಲ್ಪ ಈಗ ಆಲ್ರೆಡಿ ಎಲ್ಲ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ CS ಬಗ್ಗೆ ಬೇಸಿಕ್ಸ್ ನ ಹೇಳಿರ್ತಾರೆ. ಓಕೆ, ಕ್ಲಿಯರಾ? ನೀವು ಇಲ್ಲಿಂದಾನೆ ಮಕ್ಕಳ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ದಟ್ ಈಸ್ ದ C ಆಗಿರ್ಬೋದು, C++ ಆಗಿರ್ಬೋದು, ಜಾವಾ, ಪೈಥಾನ್. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಟ್ಮೋಸ್ಟ್ ಅಂದ್ರೂ ಕೂಡ ನೀವು ಈ ಫೇಸ್ ಇಂದ, ಓಕೆ, ಸೆಕೆಂಡ್ ಇಯರ್ ಫೇಸ್ ಇಂದ ಸ್ಟಾರ್ಟ್ ಮಾಡಿರ್ಲೇಬೇಕು ಮಕ್ಕಳ. ಓಕೆ, ಸೊ C ಆಗಿರ್ಬೋದು, ಎನಿ 2 ಲ್ಯಾಂಗ್ವೇಜಸ್. ಓಕೆ, ಸೊ ಎನಿ 2 ಲ್ಯಾಂಗ್ವೇಜಸ್ ದಟ್ ಈಸ್ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸುವಂತ ಲ್ಯಾಂಗ್ವೇಜಸ್ ನ ನೀವು ಕಲ್ತಿರ್ಬೇಕು. ಓಕೆನಾ. ಸೊ ಥರ್ಡ್ ಇಯರ್ ಬಂದ್ರಿ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ದ ವೆಬ್ ಡೆವಲಪ್ಮೆಂಟ್ ಮಕ್ಕಳ. ಸೊ ವೆಬ್ ಡೆವಲಪ್ಮೆಂಟ್ ಅಂತಂದ್ರೆ ಈಸಿಯಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ಸೊ ನೀವೀಗೆಲ್ಲ ಒಂದು ವೆಬ್ಸೈಟ್ಸ್ ನ ಯೂಸ್ ಮಾಡಿರ್ತೀರಲ್ವಾ ಮಕ್ಕಳ. ಸೊ ವೆಬ್ ಅಪ್ಲಿಕೇಶನ್ ಅಂತ ಯೂಸ್ ಮಾಡ್ತೀರಾ. ಸೊ ಅಂದ್ರೆ ಫುಲ್ ಫ್ರಂಟ್ ಎಂಡ್ ಅಲ್ಲಿ ವರ್ಕ್ ಮಾಡೋದನ್ನ ನೀವು ನೋಡಿರ್ತೀರಾ. ಅದೇ ಕೂಡ ನೀವು ಫ್ರಂಟ್ ಎಂಡ್ ಆಗಿ ವರ್ಕ್ ಮಾಡಿರ್ತೀರಾ, ಬ್ಯಾಕ್ ಎಂಡ್ ಅಲ್ಲೂ ಕೂಡ ವರ್ಕ್ ಮಾಡ್ತೀರಾ. ಓಕೆ, ಸೊ ಇದು ನನಗೆ ಫಸ್ಟ್ ಹೇಳ್ತಾರೆ, ನಿಮ್ಗೆ ಏನು ಅರ್ಥ ಆಗಲ್ಲ ಮಕ್ಕಳು. ಓಕೆ, ಸೊ ಬಟ್ ನೀವು ವಾಟ್ಸ್ಆಪ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ನೀವೇನಾದ್ರೂ ಕಾಮರ್ಸ್ ಅಂದ್ರೆ ಮೀಶೋ, ಓಕೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಯೂಸ್ ಮಾಡ್ತೀರಲ್ವಾ ಮಕ್ಕಳ. ಸೊ ಯಾವ ತರ ವರ್ಕ್ ಆಗುತ್ತೆ, ದಟ್ ಇಸ್ ಫ್ರಂಟ್ ಎಂಡ್. ಅಂದ್ರೆ ನೀವು ಫ್ರಂಟ್ ಮಾತ್ರ ನಿಮಗೆ ಏನೇನು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಪೇಜ್ ಇಂದ ಈ ಪೇಜಿಗೆ ಹೋಗ್ತೀರಾ. ಓಕೆ, ಅದೆಲ್ಲ ಗೊತ್ತಾಗುತ್ತೆ. ಬಟ್ ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಇನ್ನ ಡೆಪ್ತ್ ಅಲ್ಲಿ ಈ ಫೇಸ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಮಕ್ಕಳ. ಓಕೆನಾ, ಕ್ಲಿಯರಾ? ಅಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರ್ಬೋದು, ಮೆಷಿನ್ ಲರ್ನಿಂಗ್. ಓಕೆನಾ ಮಕ್ಕಳ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಡ್ತೀರಾ. ಅಂಡ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ಸ್ ನ ಓದ್ತಾ ಹೋಗ್ತೀರಾ. ಓಕೆ, ಡೀಟೇಲ್ಡ್ ವೇ ಅಲ್ಲಿ. ದಿಸ್ ಇಸ್ ದ ಕ್ಲಿಯರ್. ಇಲ್ಲಿಂದ ಮಕ್ಕಳ ಥರ್ಡ್ ಇಯರ್ ಇಂದ ನಿಮಗೆ ಪ್ರಾಜೆಕ್ಟ್ ಅಂದ್ರೆ ನೀವಾಗೆ ಏನಾದ್ರೂ ಬಿಲ್ಡ್ ಮಾಡಕ್ಕೆ ಕೊಡ್ತಾ ಹೋಗ್ತಾರೆ. ಓಕೆ, ದಟ್ ಈಸ್ ದ ಫೇಸ್ ಸ್ಟಾರ್ಟ್ ಆಗುತ್ತೆ. ದೆನ್ ಫೋರ್ತ್ ಇಯರ್ ಅಲ್ಲಿ ಮಕ್ಕಳು ಆಲ್ ಅಬೌಟ್ ದ ಪ್ಲೇಸ್ಮೆಂಟ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ಜಾಬ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಇಯರ್ ಅಲ್ವಾ ಮಕ್ಕಳ. ದಟ್ ಈಸ್ ದ ಫೈನಲ್ ಇಯರ್. ಇಸ್ ದ ಫೈನಲ್ ಇಯರ್ ಅಲ್ವಾ. ಸೊ ಫೈನಲ್ ಇಯರ್ ಸೊ ಏನಾಗುತ್ತೆ, ಮೇಜರ್ ಪ್ರಾಜೆಕ್ಟ್ ಬರುತ್ತೆ ಮಕ್ಕಳ. ಓಕೆ, ಸೊ ಮೇಜರ್ ಪ್ರಾಜೆಕ್ಟ್ ಇರುತ್ತೆ. ಓಕೆ, ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಇಂಟರ್ನ್ಶಿಪ್ ನೀವು ತಗೋಬೇಕಾಗಿರುತ್ತೆ. ಅಂಡ್ ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಇಂಡಸ್ಟ್ರಿ ಸ್ಕಿಲ್ಸ್ ಏನೇನ್ ಬೇಕು, ಇಂಡಸ್ಟ್ರಿಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ, ಓಕೆನಾ ಮಕ್ಕಳ. ಸೊ ಏನೇನ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನೀವು ಕಲಿತಾ ಹೋಗ್ತೀರಾ ಈ ಫೇಸ್ ಅಲ್ಲಿ. ಓಕೆ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿರ್ಬೇಕು ಮಕ್ಕಳ. ಓಕೆನಾ. ಸೊ ನೀವು ಇಲ್ಲಿ ಸ್ಟಾರ್ಟ್ ಮಾಡಕ್ ಹೋದ್ರೆ ಆಗದೇ ಇಲ್ಲ. ಓಕೆ, ಸೊ ಅಟ್ ಲೀಸ್ಟ್ ಅಂತಂದ್ರು ಸೆಕೆಂಡ್ ಇಯರ್ ಇಂದಾದ್ರೂ ನೀವು ಸ್ಟಾರ್ಟ್ ಮಾಡಿರ್ಬೇಕು. ಎನಿ ಕೋರ್ಸ್ ಯಾವ್ದಾದ್ರು ಒಂದಾದ್ರೂ ನೀವು ಓದ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿಗೆ ಬಂದಾಗ ನೀವು ಜಾಬ್ ರೆಡಿ ಆಗಿರ್ಲೇಬೇಕು. ಓಕೆನಾ ಮಕ್ಕಳ. ಕ್ಲಿಯರ್? ಏನು ಅಂತಂದ್ರೆ ಎವ್ರಿ ಇಯರ್ ಬಿಕಮ್ಸ್ ಮೋರ್ ಪ್ರಾಕ್ಟಿಕಲ್ ಅಂಡ್ ಪ್ರಾಜೆಕ್ಟ್ ಬೇಸ್ಡ್ ಆಗ್ತಾ ಹೋಗುತ್ತೆ ಮಕ್ಕಳು. ಓಕೆನಾ. ನೀವು ಥಿಯರಿ ಕಲಿಯೋದು ಅಷ್ಟೇ, ಅಂದ್ರೆ ಥಿಯರಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿತಾ ಹೋದಂಗೆ ಕೂಡ ನಿಮಗೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅಪ್ಲಿಕೇಶನ್ಸ್ ಅದರಿಂದ ಯೂಸ್ ಮಾಡ್ಕೊಂಡು ಯಾವ ತರ ಮಾಡ್ಬೋದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳ. ಕ್ಲಿಯರಾ? ನೆಕ್ಸ್ಟ್, ಸೊ ಈ CSE ಇಸ್ ಓನ್ಲಿ ಅಬೌಟ್ ದ ಕೋಡಿಂಗ್ ಮಕ್ಕಳು. ಹೇಳ್ತಾ ಇರೋದಂದ್ರೆ ಮೆಷಿನಿಗೆ ಅರ್ಥ ಮಾಡ್ಸಕ್ಕೆ ನಾವು ಒಂದು ಲ್ಯಾಂಗ್ವೇಜ್ ನ ಕಲಿತೀವಲ್ಲ, ಸೊ ಅದನ್ನ ನಾವು ಕೋಡಿಂಗ್, ಓಕೆ, ಕೋಡಿಂಗ್ ಮಾಡೋದು ಅಂತ ಹೇಳ್ತೀವಿ. ಓಕೆ, ಬಟ್ ಎವ್ರಿ ಟೈಮ್ ನಾವು ಅದನ್ನೇ ಮಾಡ್ಬೇಕು. ಸಾಫ್ಟ್ವೇರ್ ಅಲ್ಲಿ ಅದೇ ತಾನೇ, ಹಾರ್ಡ್ವೇರ್ ಆದ್ರೂ ಏನಾದ್ರೂ ಒಂದು ಇಟ್ಕೊಂಡ್ಬಿಟ್ಟು ಮಾಡ್ತಾ ಹೋಗ್ತಾರೆ. ಬಟ್ ನಾವೇನಿಲ್ಲ, ಬರೀ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಮೆಷಿನಿಗೆ ಅರ್ಥ ಮಾಡಿಸೋದು ಯಾವ ತರ ಅದನ್ನ ಆ ಲ್ಯಾಂಗ್ವೇಜ್ ನ ಬರಿಬೇಕು ಅಲ್ವಾ ಮಕ್ಕಳ. ಸೊ ಅದನ್ನ ಆಲ್ ಅಬೌಟ್ ದಟ್ ಈಸ್ ದ ಕೋಡಿಂಗ್.
ಓಕೆ ನೋಡೋಣ. ಬಟ್ ಮೆನಿ ಸ್ಟೂಡೆಂಟ್ಸ್ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ ಮಕ್ಕಳು ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ಜಸ್ಟ್ CSE ಅಂತಂದ್ರೆ ಸಿಟಿಂಗ್ ಆಲ್ ಡೇ ರೈಟಿಂಗ್ ದ ಕೋಡ್, ಕುತ್ಕೊಂಡು ಎವ್ರಿ ಟೈಮ್ ನಾವು ಕೋಡ್ನೇ ಬರಿತಾ ಇರ್ತೀವಿ ಅಂತ. ನಾಟ್ ಟ್ರೂ. ಓಕೆನಾ ಮಕ್ಕಳ, ದಿಸ್ ಇಸ್ ನಾಟ್ ದ ಟ್ರೂ. ಓಕೆ, ಸೊ ಎಕ್ಸಾಂಪಲ್ ನಿಮಗೆ ಕೊಡ್ಬೇಕಂತಂದ್ರೆ ಮಕ್ಕಳ, ಲರ್ನಿಂಗ್ ಕೋಡ್ ಇಸ್ ಅ ನ್ಯೂ ಲ್ಯಾಂಗ್ವೇಜ್ ಅಷ್ಟೇ. ಓಕೆನಾ ಮಕ್ಕಳ, ಸೊ ನಾನು ಅವಾಗಲೇ ಹೇಳ್ದಾಗ್ಲೇ ಮೆಷಿನಿಗೆ ಅರ್ಥ ಮಾಡ್ಸಕ್ಕೆ ನೀವು ಒಂದು ಲ್ಯಾಂಗ್ವೇಜ್ ನ ಕಲಿತೀರಾ. ಓಕೆನಾ ಮಕ್ಕಳ, ಓಕೆ ಕ್ಲಿಯರಾ? ಸೊ ಅಷ್ಟೇ. ಅದು ಏನಂದ್ರೆ ಇಂಗ್ಲಿಷ್ ಹೆಲ್ಪ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಇಂಗ್ಲಿಷ್ ನಿಮಗೆ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ ಅಲ್ವಾ, ಅಂದ್ರೆ ಬೇರೆ ನಮ್ಮ ಪೀಪಲ್ ಹ್ಯೂಮನ್ ಬೀಯಿಂಗ್ಸ್ ಜೊತೆ ಮಾತಾಡಕ್ಕೆ. ಓಕೆ, ಬಟ್ ಪ್ರೋಗ್ರಾಮಿಂಗ್ ಏನ್ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಕಂಪ್ಯೂಟರ್ಗೆ ಹೆಲ್ಪ್ ಮಾಡುತ್ತೆ ವರ್ಕ್ ನ ನಮಗೆ, ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ಗಿಂತ ವರ್ಕ್ ಈಸಿಯಾಗಿ ಮಾಡ್ಕೊಡಕ್ಕೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಕಲ್ತ್ಬಿಟ್ಟು ಏನ್ ಮಾಡ್ತೀವಿ, ಕಂಪ್ಯೂಟರ್ ಜೊತೆ ಮಾತಾಡ್ತೀವಿ ಅಲ್ವಾ ಮಕ್ಕಳ. ಕ್ಲಿಯರಾ? ಓಕೆನಾ? ಸೊ ಅರ್ಥ ಆಯ್ತಾ? ನೆಕ್ಸ್ಟ್ CSE ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಮಕ್ಕಳ, ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ನಿಮಗೆಲ್ಲ ಬ್ರಾಂಚಿಗೆ ಎಂಟ್ರಿ ಆದ್ಮೇಲೆ ದಟ್ ಈಸ್ ಇನ್ ದ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳು. ಓಕೆ, ಸೊ ಇದೆಲ್ಲ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ರಿಸರ್ಚ್ ಬೇಕಾದ್ರೂ ಮಾಡಿ. ಓಕೆ, ವೆಬ್ ಡೆವಲಪ್ಮೆಂಟ್, ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಮೊಬೈಲ್ ಆಪ್ಸ್ ನ ಡೆವಲಪ್ ಮಾಡೋದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆನಾ ಮಕ್ಕಳ? ಅಂಡ್ ಇವನ್ ಡೇಟಾ ಸೈನ್ಸ್ ಅಲ್ಲಿ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ, ದಟ್ ಇಸ್ ದ ಹ್ಯಾಕ್ಸ್ ಆಗಿರ್ಬೋದು, ಹ್ಯಾಕ್ಸ್ ನ ಪ್ರಿವೆಂಟ್ ಮಾಡೋದು. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್, ಸ್ಟೋರೇಜ್ ವೈಸ್, ಗೇಮ್ ಡೆವಲಪ್ಮೆಂಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈಸಿಯಾಗಿ ಹೋಗ್ಬೋದು ಮಕ್ಕಳ. ಓಕೆ, ಕ್ಲಿಯರಾ? ಸೊ ಮೇನ್ ಆಗಿ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಕ್ಕಳ, ಕೋಡಿಂಗ್ ಲ್ಯಾಂಗ್ವೇಜಸ್ ನ ನೀವು ಕಲಿಯೋಕೆ ರೆಡಿ ಆಗಿರ್ಬೇಕು. ಅಂದ್ರೆ ಮೆಷಿನ್ ಲ್ಯಾಂಗ್ವೇಜ್, ದಟ್ ಈಸ್ ದ ಒನ್. ಮೆಷಿನ್ಗೆ ಅರ್ಥ ಮಾಡಿಸುವಂತ ಒಂದು ಲ್ಯಾಂಗ್ವೇಜ್ ನ ನೀವು ಸೆಕೆಂಡ್ ಇಯರ್ ಆದ್ಮೇಲೆ ಕೂಡ ಸ್ಟಾರ್ಟ್ ಮಾಡ್ಬೋದು ಮಕ್ಕಳ. ಬಟ್ ಇಟ್ಸ್ ವೆರಿ ಟಫ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ ಸೆಕೆಂಡ್ ಇಯರ್, ಸೊ ಸೆಕೆಂಡ್ ಇಯರ್ಗೆ ಬಂದಾಗ್ಲೇ ಕೂಡ ನೀವೇನ್ ಮಾಡಿ, ಕೋಡಿಂಗ್ ನ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದರಲ್ಲಿ ಕೋಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಇಸ್ ಇವನ್ ಮೋರ್ ಇಂಪ್ಯಾಕ್ಟ್ಫುಲ್. ಯಾಕೆಂತಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದ್ರೆ ನಿಮಗೆ ಒಂದು ಪ್ರಾಬ್ಲಮ್ ನ ಕೊಡ್ತಾರೆ, ಅದಕ್ಕೆ ನೀವು ಸೊಲ್ಯೂಷನ್ ನ ಹುಡುಕ್ಬೇಕು ಅಂತಂದಾಗ ನೀವು ಯೂಸ್ ಮಾಡೋದೇ ಕೋಡಿಂಗ್. ಓಕೆ ಮಕ್ಕಳ, ಆ ಕೋಡಿಂಗ್ ನ ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ವಿ ಅಂತಂದ್ರೆ, ಈಗ ನನಗೆ ತುಂಬಾ ದೊಡ್ಡ ದೊಡ್ಡ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಅಂತಾನೆ ಅನ್ಕೊಳ್ಳೋಣ ಮಕ್ಕಳು. ಓಕೆನಾ? ಸೊ ಮಲ್ಟಿಪ್ಲೈ ನಂಬರ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೆಷಿನಿಗೆ ಕೊಟ್ಬಿಟ್ಟು, ಓಕೆ, ಸೊ ಎವ್ರಿ ಟೈಮ್ ಯಾರೇ ಹ್ಯೂಮನ್ ಬೀಯಿಂಗ್ ಬಂದ್ರು ಕೂಡ 2 ಡಿಜಿಟ್ ಹಾಕ್ಬಿಟ್ಟು ಎಷ್ಟೇ ನಂಬರ್ ದೊಡ್ಡದಾದ್ರೂ ಪರವಾಗಿಲ್ಲ, ಸೊ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನೀನು ಆನ್ಸರ್ ಕೊಡ್ಬೇಕು ಅನ್ನೋ ತರ ಇತ್ತು ಅಂತಂದ್ರೆ ಈಸಿಯಾಗಿ ಅದನ್ನ ನೀವು ಬರಿಬೇಕು. ದಟ್ ಇಸ್ ದ ಪ್ರಾಬ್ಲಮ್ ಇತ್ತು. ನೀವೇನ್ ಮಾಡ್ತೀರಾ, ಮೆಷಿನಿಗೆ ಅರ್ಥ ಮಾಡಿಸ್ಬಿಟ್ಟು ಆ ಕೋಡ್ ನ ರೆಡಿ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಬರ್ದ್ಬಿಟ್ಟು ಕೊಟ್ಬಿಡ್ತೀರಾ. ಓಕೆ, ಎಲ್ರು ಏನ್ ಮಾಡ್ತೀವಿ ಅವಾಗ ಅದನ್ನೇ ಯೂಸ್ ಮಾಡ್ತಾ ಬರ್ತೀವಿ. ಓಕೆ, ಕ್ಲಿಯರ್ ಮಕ್ಕಳ? ಗೊತ್ತಾಯ್ತಾ ಏನ್ ಮಾಡ್ತೀರಾ ಅಂತ? Okay, CSE is not just about the writing code ಮಕ್ಕಳ, it's all about the solving the real world. ಇದು ನಾನು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದೆ. ಓಕೆ ಮಕ್ಕಳ? ಸೊ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಯೂಸಿಂಗ್ ದಿಸ್ ಟೆಕ್ನಾಲಜಿ. ಓಕೆ, ಕ್ಲಿಯರಾ? ನೆಕ್ಸ್ಟ್ ನೋಡೋದಾದ್ರೆ ಅಂತಂದ್ರೆ ಮಕ್ಕಳ, ಸೊ ನೆಕ್ಸ್ಟ್ ಏನಂತಂದ್ರೆ ಸ್ಕಿಲ್ಸ್ ಯು ಡೆವಲಪ್ ಅಂಡ್ ಕೆರಿಯರ್ ಆಫ್ಟರ್ ದ CSE. ಓಕೆ, ನೀವು ಸ್ಕಿಲ್ಸ್ ನ ಏನೇನು ಡೆವಲಪ್ ಮಾಡಬೇಕು ಅಂತಂದ್ರೆ ಮಕ್ಕಳ, ಸೊ ಸ್ಟಾರ್ಟಿಂಗ್ ಇಂದಾನೆ ಬೇಕಾದ್ರೆ ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಕ್ಲಿಯರಾ? ಸೊ ಅದ್ರಲ್ಲಿ ಮಕ್ಕಳ ಲಾಜಿಕಲ್ ಥಿಂಕಿಂಗ್. ಓಕೆ, ಸೊ ಏನಾದ್ರೂ ಪ್ರಾಬ್ಲಮ್ ಬಂತಂತಂದ್ರೆ ಅದಕ್ಕೆ ನಾವು ಯಾವ ತರ ಸೊಲ್ಯೂಷನ್ ನ ತರ್ಬೋದು. ಓಕೆ, ಸೊ ಯಾವ ತರದಕ್ಕಿಂತ ಬೆಟರ್ಮೆಂಟ್ ಅಲ್ಲಿ ಯೋಚನೆ ಮಾಡ್ತಾ ಬರ್ಬೇಕು ನೀವು. ಸೊ ಇದು ಈ ವೇ ಅಂತ ಒನ್ ವೇ. ಸೊ ಈ ವೇಲಿ ಈ ತರ ಬರುತ್ತೆ ಸೊಲ್ಯೂಷನ್, ಇಲ್ಲ ಬೇರೆ ತರ ಟ್ರೈ ಮಾಡೋಣ. ಓಕೆ ಮಕ್ಕಳ? ಸೊ ಪ್ರಾಬ್ಲಮ್ ಸಾಲ್ವಿಂಗು ಕೂಡ ಅಷ್ಟೇ, ಲಾಜಿಕಲ್ ಆಗಿ ಥಿಂಕ್ ಮಾಡ್ಬಿಟ್ಟು ನೀವು ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡ್ತೀರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ರಿಯೇಟಿವಿಟಿ ಕೂಡ ಇರಬೇಕು ನಿಮ್ಮಲ್ಲೇ. ನಿಮ್ ಕ್ರಿಯೇಟಿವಿಟಿ ಯಾವ ತರ ಮಾಡ್ಬೋದು. ಓಕೆನಾ ಮಕ್ಕಳ? ಸೊ ಡಿಸೈನ್ ಆಗಿರ್ಬೋದು, ಏನೇ ನ್ಯೂ ಐಡಿಯಾಸ್ ನ ನೀವು ತರ್ತಾ ಹೋಗ್ಬೇಕು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ, ದಟ್ಸ್ ಆಲ್ ಅಬೌಟ್ ಅ ಕಮ್ಯುನಿಕೇಶನ್ ಸ್ಕಿಲ್. ಓಕೆ, ಸೊ ನೀವು ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೇಬೇಕು. ಓಕೆ, ಅಂಡ್ ಟೀಮ್ ವರ್ಕ್ ಕೂಡ ನೀವು ನೆಕ್ಸ್ಟ್ ಮಾಡ್ತಾ ಹೋಗ್ತೀರಾ ಮಕ್ಕಳ. ಓಕೆನಾ? ಸೊ ಥರ್ಡ್ ಇಯರ್ ಬಂದ್ಮೇಲೆ ಮಿನಿ ಪ್ರಾಜೆಕ್ಟ್, ಮೇಜರ್ ಪ್ರಾಜೆಕ್ಟ್ ಅಂದಾಗ ಈಸಿಯಾಗಿ ನಿಮಗೆ ಟೀಮ್ ವರ್ಕ್ ಅಲ್ಲಿ ಯಾವ ತರ ಮಾಡೋದು ಅಂದ್ರೆ ವರ್ಕ್ ನ ಡಿವೈಡ್ ಮಾಡ್ಬಿಟ್ಟು, ಸೊ ಆ ವರ್ಕ್ ನ ನೀವು ಕಂಪ್ಲೀಟ್ ಮಾಡ್ಕೊಟ್ವಿ ಅಂತಂದ್ರೆ ಟೀಮ್ ವರ್ಕ್ ಅಲ್ಲಿ ಯಾವ ತರ ವರ್ಕ್ ಮಾಡೋದು ಅಂದ್ರೆ ಕಂಪ್ನೀಸ್ಗೆಲ್ಲ ಹೋದಾಗ ಸೊ ಟೀಮ್ ವರ್ಕ್ ಮಾಡ್ತೀವಿ ಅಲ್ವಾ, ಸೊ ಯಾವ ತರ ಇರುತ್ತೆ ಅನ್ನೋದನ್ನ ನೀವು ಈ ಫೇಸ್ ಇಂದಾನೆ ಕಲಿತಾ ಹೋಗ್ತೀರಾ. ಓಕೆನಾ ಮಕ್ಕಳ? ಕ್ಲಿಯರ್? ಅಂಡ್ ಕಂಟಿನ್ಯೂಸ್ ಲರ್ನಿಂಗ್ ಅಂತದ್ದು ಇದ್ದೇ ಇರುತ್ತೆ. ಯಾಕಂತಂದ್ರೆ ನ್ಯೂ ಟೆಕ್ನಾಲಜಿ ಬರ್ತಾನೆ ಇರುತ್ತೆ ಮಕ್ಕಳ, ನೀವು ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಅಂದ್ರೆ ಆ ಟೆಕ್ನಾಲಜಿಗೆ ಅಥವಾ ಆ ಕೋರ್ಸಿಗೆ ಅಥವಾ ಆ ಸ್ಕಿಲ್ಸ್ಗೆ ನೀವು ಅಪ್ಡೇಟ್ ಆಗ್ತಾನೆ ಇರ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಕೆರಿಯರ್ ಅಪರ್ಚುನಿಟೀಸ್ ಯಾವ್ದೇ ಸಿಗುತ್ತೆ ಅಂತಂದ್ರೆ ಮಕ್ಕಳ, ಇಫ್ ನೀವು CSE ತಗೊಂಡ್ರೆ ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೂಡ ನೀವು ಆಗ್ಬೋದು ಅಟ್ ದ ಲಾಸ್ಟ್ ಫೈನಲ್ ಇಯರ್ ಆದ್ಮೇಲೆ. ಓಕೆ, ಸೊ ವೆಬ್ ಡೆವಲಪರ್ ಕೂಡ ಆಗ್ಬೋದು, ದಟ್ ಇಸ್ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ವೆಬ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಓಕೆನಾ? ದೆನ್ ಮೊಬೈಲ್ ಆಪ್ ಡೆವಲಪರ್. ಓಕೆನಾ ಮಕ್ಕಳ? ಸೊ ದೆನ್ AI ಇಂಜಿನಿಯರಿಂಗ್ ಆಗಿರ್ಬೋದು, ದೆನ್ ಡೇಟಾ ಸೈಂಟಿಸ್ಟ್ ಆಗ್ಬೋದು. ಓಕೆ, ಸೈಬರ್ ಸೆಕ್ಯೂರಿಟಿ, ದಿಸ್ ಇಸ್ ಆಲ್ಸೋ ವೆರಿ ಸ್ಕೋಪ್ ಅಲ್ಲಿ ಇದೆ ಮಕ್ಕಳು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ
ಇನ್ ದ ಸ್ಕೋಪ್. ಓಕೆನಾ ಮಕ್ಕಳ? ಅಂಡ್ ಕ್ಲೌಡ್ ಇಂಜಿನಿಯರಿಂಗ್ ತುಂಬಾ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಸೊ ಎಲ್ಲದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ನೀವು ಸ್ಟಾರ್ಟ್ಅಪ್ ಮಾಡ್ತೀರಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ಓಕೆ, ನಿಮ್ಮಲ್ಲೇ ಏನಾದ್ರು ನೀವು ಐಡಿಯಾ ಇದೆ ಮ್ಯಾಮ್, ಸೊ ನಾನು ಒಂದು ಹೊಸ ಕಂಪ್ನಿನ ಬಿಲ್ಡ್ ಮಾಡ್ತೀನಿ ಅಂತಂದ್ರೆ ಅದು ಕೂಡ ಚಾನ್ಸಸ್ ಇರುತ್ತೆ. ಓಕೆನಾ ಮಕ್ಕಳ? ಕ್ಲಿಯರಾ? ಸೊ ಏನು CS ಅಲ್ಲಿ ಮಾಡ್ತೀರಾ, ಏನೇನು ಕೆರಿಯರ್ ಅಪಾರ್ಚುನಿಟೀಸ್ ಇದೆ ಅನ್ನೋದು. ಓಕೆನಾ ಮಕ್ಕಳ? ದ ಅಪಾರ್ಚುನಿಟಿ ಇನ್ ದ CS ಆರ್ ನಾಟ್ ಲಿಮಿಟೆಡ್ ಮಕ್ಕಳ. ಓಕೆ, ಸೊ ಟು ದ ಓನ್ಲಿ ದ ಕೋಡಿಂಗ್ ಜಾಬ್ಸಿಗೆ ಅಂತ ಅಲ್ಲಲ್ಲ, ಬಟ್ ಎಲ್ಲದಲ್ಲೂ ಹೆಲ್ತ್ ಕೇರ್ ಅಲ್ಲಿ ಹೋಗುತ್ತೆ. ಇ-ಕಾಮರ್ಸ್ ವೆಬ್ಸೈಟ್ಸ್ ನ ಯೂಸ್ ಮಾಡಿದಿರಲ್ವಾ ನೀವು ಆಲ್ಮೋಸ್ಟ್. ಅಂಡ್ ಬ್ಯಾಂಕಿಂಗ್ ಅಲ್ಲಿ ಆಗಿರ್ಬೋದು, ಎಜುಕೇಶನ್, ಆಟೋಮೇಟಿವ್, ಏರೋಸ್ಪೇಸ್, ಸೊ ತುಂಬಾ ಎಲ್ಲಾ ಕಡೆ ಯೂಸ್ ಮಾಡ್ತಿದ್ವಲ್ವಾ ಮಕ್ಕಳ ಟೆಕ್ನಾಲಜಿನ. ಸೊ ಈಸಿಯಾಗಿ ಜಾಬ್ ಸಿಗುತ್ತೆ, ಬಟ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಓಕೆ, ನೆಕ್ಸ್ಟ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಶುಡ್ ಯು ಚೂಸ್? ಈ ತರ ಕ್ವಶನ್ ನೀವು ಫಸ್ಟ್ ನೋಡ್ಕೊಳ್ಳಿ. ಓಕೆ, ನೀವೇ ಕೇಳ್ಕೋಬೇಕು ಫಸ್ಟ್. ಓಕೆ, ಸೊ ನಾನು CSE ಚೂಸ್ ಮಾಡ್ಕೋಬಹುದಾ, ನಂಗೆ ಇಂಟ್ರೆಸ್ಟ್ ಇದೆ. ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಕೂಡ ನಾನು ಇಂಟ್ರೆಸ್ಟ್ ನ ಬೆಳೆಸ್ಕೊಂಡು ಅಂದ್ರೆ ಕೋರ್ಸ್ ನಾನು ಏನ್ ತಗೊಂಡಿರ್ತೀನಿ ಅದನ್ನ ಈಸಿಯಾಗಿ ಅಂದ್ರೆ ಫಿನಿಶ್ ಮಾಡ್ತಾ ಹೋಗ್ತೀನಿ. ಎಕ್ಸಾಮ್ಸ್ ಕೂಡ ಮಕ್ಕಳ ಯಾವುದೇ ಬ್ಯಾಕ್ಲಾಗ್ಸ್ ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಓಕೆನಾ? ಕ್ಲಿಯರಾ? ಸೊ ಫಸ್ಟ್ ಚೂಸ್ CSE ಇಫ್ ಕ್ವಶನ್ ಮಾರ್ಕ್ ಅಂದ್ರೆ ನೀವು ಕ್ವಶನ್ ಕೇಳ್ಕೊಂಡಿದ್ರ ಇಫ್ ನಿಮಗೇನಾದ್ರೂ ಇಂಟ್ರೆಸ್ಟ್ ಯಾವ್ದಾದಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಯು ಎಂಜಾಯ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಲಾಜಿಕಲ್ ಥಿಂಕಿಂಗ್. ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಾಗಿರ್ಬೋದು, ಲಾಜಿಕಲ್ ಥಿಂಕ್ ಮಾಡೋದಾಗಿರ್ಬೋದು, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈಸಿಯಾಗಿ ನೀವು CSE ನ ಚೂಸ್ ಮಾಡ್ಬೋದು. ಅಂಡ್ ಕ್ಯೂರಿಯಸ್ ಅಬೌಟ್ ಟೆಕ್ನಾಲಜಿ ಮತ್ತೆ ಇನೋವೇಷನ್ಸ್, ಏನಾದ್ರು ಹೊಸ ಇನೋವೇಷನ್ ಬರ್ತಾ ಇರುತ್ತೆ, ಟೆಕ್ನಾಲಜಿ ಮೇಲೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈಸಿಯಾಗಿ ಜಾಯಿನ್ ಆಗಿ. ನೆಕ್ಸ್ಟ್, ಯು ವಾಂಟ್ ಹೈ ಗ್ರೋತ್. ಓಕೆನಾ ಮಕ್ಕಳ? ಸೊ ಹೈ ಗ್ರೋತ್ ಇರಬೇಕು ಮತ್ತೆ ಫ್ಯೂಚರ್ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ಯು ಕ್ಯಾನ್ ಚೂಸ್ ದಿಸ್ ಒನ್. ಓಕೆನಾ? ಅಂಡ್ ಯು ಆರ್ ರೆಡಿ ಟು ಲರ್ನ್ ದ ಕೋಡಿಂಗ್, ದಟ್ ಈಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಕ್ಕಳ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯು ಡ್ರೀಮ್ ಆಫ್ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ ಥ್ರೂ ದ ಟೆಕ್ನಾಲಜೀಸ್. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾನು ಕೂಡ ಬೆಟರ್ ಏನಾದ್ರೂ ತರ್ಬೋದಾ ಟೆಕ್ನಾಲಜಿಗೆ ಅನ್ನೋದಿದ್ರೆ ಯು ಕ್ಯಾನ್ ಚೂಸ್ ದ CSE. ಓಕೆನಾ ಮಕ್ಕಳ? ಕ್ಲಿಯರ್ ಆಯ್ತಾ? ಅಂಡ್ ಥಿಂಕ್ ಆಫ್ ಕೇರ್ಫುಲಿ ಇದ್ರ ಬಗ್ಗೆ. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕೋಡಿಂಗ್ ಅಥವಾ ಟೆಕ್ನಾಲಜಿಲೇ ನಂಗೆ ಇಂಟ್ರೆಸ್ಟ್ ಇಲ್ಲ, ಟೆಕ್ನಾಲಜಿ ಬಗ್ಗೆ ನಂಗೆ ಏನು ಬೇಡ ಅನ್ನೋದಿದ್ರೆ ಇದನ್ನ ಚೂಸ್ ಮಾಡಲೇಬೇಡಿ ಮಕ್ಕಳ. ಓಕೆನಾ? ಕ್ಲಿಯರಾ? ಅಂಡ್ ಯು ಅಕ್ಸೆಪ್ಟ್ ಹೈ ಸ್ಯಾಲ್ರಿ ವಿತೌಟ್ ಹಾರ್ಡ್ ವರ್ಕ್ ಮಾಡಲ್ಲ, ಬಟ್ ನಂಗೆ ಹೈ ಸ್ಯಾಲ್ರಿ ಬೇಕು ಅಂತಂದ್ರೆ ಅಂಡ್ ಕಂಟಿನ್ಯೂಸ್ ಲರ್ನಿಂಗ್ ನಾನು ಮಾಡಲ್ಲ ಅಂತಂದ್ರೆ ಸೊ ಚೂಸ್ ಮಾಡಲೇಬೇಡಿ. ಓಕೆ, CSE ನ ಚೂಸ್ ಮಾಡಲೇಬೇಡಿ. ಅಂಡ್ ಯು ಡು ನಾಟ್ ಲೈಕ್ ಪ್ರಾಬ್ಲಮ್ ಸಾಲ್ವಿಂಗ್ ಅಥವಾ ಲಾಜಿಕಲ್, ಅದ್ರದ್ದು ಆಪೋಸಿಟ್ ಮಕ್ಕಳ. ಓಕೆ, ಕ್ಲಿಯರ್? ಅಂಡ್ ಯು ಆರ್ ನಾಟ್ ರೆಡಿ ಟು ವರ್ಕ್ ಹಾರ್ಡ್ ಅಂಡ್ ಸ್ಟೇ ಕನ್ಸಿಸ್ಟೆಂಟ್. ಕೋಡಿಂಗ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಮಕ್ಕಳ. ಓಕೆನಾ? ಅಂಡ್ ಯು ಹ್ಯಾವ್ ಪೂರ್ ಕಮ್ಯುನಿಕೇಶನ್ ಮತ್ತೆ ಟೀಮ್ ವರ್ಕ್ ಏನಾದ್ರು ಅದು ನೆಕ್ಸ್ಟ್ ಗೊತ್ತಾಗುತ್ತೆ, ಬಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆದ್ರೂ ನೀವು ನೋಡ್ಕೊಂಡಿರ್ಬೇಕು ಮಕ್ಕಳ. ಇಲ್ಲ ಅದನ್ನ ಇಂಪ್ರೂವ್ ನೀವು ಮಾಡ್ಕೋಬಹುದು. ಓಕೆ, ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಮೇನ್ ಆಗಿ ಯುವರ್ ಡಿಸಿಷನ್ ಏನ್ ಇವತ್ತು ಟುಡೇ ಮಾಡ್ತೀರಾ, ಸೊ ನಿಮ್ದು ಟುಮಾರೋ ಏನಿದೆ ಮಕ್ಕಳ, ಸೊ ಬ್ರೈಟ್ ಆಗಿರುತ್ತೆ. ಓಕೆ, ಸೊ ನೀವು ಕೇರ್ಫುಲ್ ಆಗಿ ಚೂಸ್ ಮಾಡಿ. ಅಂಡ್ ಟೆಕ್ನಾಲಜಿನ ಸಕ್ಸಸ್, ಓಕೆ, ಟೆಕ್ನಾಲಜಿ ಸಕ್ಸಸ್ ಅಥವಾ ಅನ್ಸರ್ಟನ್ ಫ್ಯೂಚರ್, ನೀವು ಯಾವ್ದ್ರ ಕಡೆ ಹೋಗ್ತೀರಾ, ಇಲ್ಲ ನಾನು ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೋತೀನಿ ಮ್ಯಾಮ್ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆನಾ ಮಕ್ಕಳ? ಕ್ಲಿಯರ್? ಅಂಡ್ ಲಾಸ್ಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಟಾಪ್ ಕಂಪನೀಸ್. ಸೊ ಯಾವ್ದು ಸಿಗುತ್ತೆ ನಿಮಗೆ ಮಕ್ಕಳ. ಸೊ ಫೈನಲ್ ಇಯರ್ ಆದ್ಮೇಲೆ, ಓಕೆನಾ? ಸೊ ಫೈನಲ್ ಇಯರ್ ಆದ್ಮೇಲೆ ನೀವು ಸ್ಕಿಲ್ಸ್ ಎಲ್ಲ ನೀವು ಇಷ್ಟು ಕಲಿತೀರಾ ಅಂತಂದ್ರೆ ಸೊ ಯಾವ ಕಂಪನೀಸ್. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಆಲ್ ಅಬೌಟ್ ದ ಮಕ್ಕಳ ಗೂಗಲ್. ಓಕೆ, ಸೊ ಗೂಗಲ್ ಕಂಪ್ನಿಗೆ ನೀವು ಬೇಕಾದ್ರೆ ಸೇರ್ಕೋಬಹುದು, ಮೈಕ್ರೋಸಾಫ್ಟ್ ಸೇರ್ಕೋಬಹುದು, ಅಮೆಝಾನ್ ಅಲ್ಲೂ ಸೇರ್ಕೋಬಹುದು, ಇನ್ಫೋಸಿಸ್ ಕೇಳಿರ್ತೀರಲ್ವ ಮಕ್ಕಳ. ಅಂಡ್ TCS ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆನಾ ಮಕ್ಕಳ? ಸೊ TCS ಅಲ್ಲಾದ್ರೂ ಜಾಯಿನ್ ಆಗ್ಬೋದು. ಅಂಡ್ ವಿಪ್ರೋ, ದಿಸ್ ಆರ್ ದ ಟಾಪ್ ಕಂಪನೀಸ್ ಅಲ್ವಾ, ಕೇಳಿರ್ತೀರಾ. ಅಂಡ್ ಅಸೆಂಚರ್ ಕೂಡ. ಓಕೆನಾ? IBM, ಡೆಲಾಯ್ಟ್, ಕಾಗ್ನಿಸೆಂಟ್. ಓಕೆನಾ ಮಕ್ಕಳ? ಸೊ ಇದಕ್ಕಿಲ್ದ ಇನ್ನ ಬೇರೆ ಕಂಪ್ನೀಸ್ ತುಂಬಾ ಇದೆ, ಬಟ್ ಟಾಪ್ ಕಂಪನೀಸ್ ಅಂತಂದ್ರೆ ನಿಮ್ಗೆ ಏನಾದ್ರು ಸ್ಕಿಲ್ಸ್ ತುಂಬಾ ನೀವು ಚೆನ್ನಾಗಿ ಕಲ್ತೀವಿ ಸೆಕೆಂಡ್ ಇಯರ್ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿ. ಓಕೆ, ವಿತ್ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇತ್ತು ಅಂತಂದ್ರೆ ಈಸಿಯಾಗಿ ನೀವು ಇದರಲ್ಲೆಲ್ಲ ನೀವು ಜಾಬ್ ಸಿಗುತ್ತೆ, ನಿಮಗೆ ಈಸಿಯಾಗಿ ಜಾಬ್ ಸಿಗುತ್ತೆ. ಓಕೆನಾ ಮಕ್ಕಳ? ಅಂಡ್ ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ ರಿಯಾಲಿಟಿ ವೈಸ್ ಅಲ್ಲಿ ಮಕ್ಕಳ, ಓಕೆನಾ, ಸುಳ್ಳು ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಫ್ರೆಶ್ ಆಗಿ ಜಾಯಿನ್ ಆದಾಗ ನೀವು ಲೈಕ್ 50 lakh ಪರ್ ಇಯರ್, ಓಕೆ, ಆ ತರ ಎಲ್ಲ ನೀವು LPA, ಓಕೆನಾ, ಸೊ ಅದನ್ನ ನೋಡಕ್ಕಾಗಲ್ಲ ಪ್ಯಾಕೇಜ್ ನ. ಬಟ್ ಫ್ರೆಶರ್ಗೆ ನೀವು ಫೈನಲ್ ಇಯರ್ ಮುಗಿಸಿ ವಿತ್ ಝೀರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಸೊ ಎಷ್ಟಿರುತ್ತೆ ಅಂತಂದ್ರೆ ಅಪ್ರಾಕ್ಸಿಮೇಟ್ TCS ಅಲ್ಲಿ ಮಕ್ಕಳ 3 LPA to 9 LPA ಇರುತ್ತೆ. ಇನ್ಫೋಸಿಸ್ ಅಲ್ಲೂ ಅಷ್ಟೇ 3.6 to 9.5 LPA ಇಯರ್ಗೆ. ಓಕೆನಾ ಮಕ್ಕಳ? ಅಂಡ್ ವಿಪ್ರೋಲು ಅಷ್ಟೇ ಆಲ್ಮೋಸ್ಟ್ 3.5 to 8 LPA. ಓಕೆನಾ ಮಕ್ಕಳ? ಅಂಡ್ 4 to 8 LPA. ನಿಮ್ದೆಲ್ಲ ಗುಡ್ ಸ್ಕಿಲ್ಸ್, ತುಂಬಾ ಚೆನ್ನಾಗಿ ಸ್ಕಿಲ್ಸ್ ಎಲ್ಲ ಆಯ್ತು ಅಂತಂದ್ರೆ ಇದು ಕೂಡ ಇನ್ಕ್ರೀಸ್ ಆಗುತ್ತೆ ಮಕ್ಕಳ.
ಓಕೆನಾ. ಅಂಡ್ ಇದೆಲ್ಲ ಮಕ್ಕಳ ಸರ್ವಿಸ್ ಬೇಸ್ಡ್, ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ಬಟ್ ನೆಕ್ಸ್ಟ್ ಪ್ರಾಡಕ್ಟ್ ಬೇಸ್ಡ್ ಅಲ್ಲಿ ಬಂದ್ವಿ ಅಂತಂದ್ರೆ ವಿ ಗೋ ವಿತ್ ಅಮೆಝಾನ್. ಸೊ 15 ಇಂದ 45 ಪ್ಲಸ್ LPA ಬರುತ್ತೆ ಮಕ್ಕಳು. ಓಕೆನಾ. ಮೈಕ್ರೋಸಾಫ್ಟ್ ಅಲ್ಲೂ ನೀವು ನೋಡ್ಬೋದು 18 to 50 ಪ್ಲಸ್ ಅಂಡ್ 20 to 60 ಗೂಗಲ್ LPA ನ ಕೊಡುತ್ತೆ. ಓಕೆನಾ ಮಕ್ಕಳ, ಕ್ಲಿಯರ್. ಅಂಡ್ ಇಂಪಾರ್ಟೆಂಟ್ ನೋಟ್ ನೀವು ಮಾಡ್ಕೋಬೇಕಾಗಿರೋದು, ಹೈ ಸ್ಯಾಲರಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಸ್ಕಿಲ್ ಮೇಲೆ. ಓಕೆ, ನೀವು ಪ್ರಾಜೆಕ್ಟ್ಸ್ ನ ಎಷ್ಟು ಮಾಡಿರ್ತೀರಾ ಅದ್ರ ಮೇಲೆ ನಿಮಗೆ ಗೊತ್ತಿರಬೇಕು. ಅಂಡ್ ಇಂಟರ್ನ್ಶಿಪ್ ಅಟ್ ದ ಫೈನಲ್ ಇಯರ್ ಅಂಡ್ ಕೋಡಿಂಗ್ ಲ್ಯಾಂಗ್ವೇಜ್ ಯಾವ್ದಾದ್ರು ಎರಡಾದ್ರೂ ನೀವು ಚೆನ್ನಾಗಿ ಕಲ್ತಿರ್ಬೇಕು ಮಕ್ಕಳ. ಓಕೆನಾ. ಅಂಡ್ ಕಮ್ಯುನಿಕೇಶನ್ ಸ್ಕಿಲ್. ಓಕೆ, ಕ್ಲಿಯರ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಒನ್. ಅಂಡ್ ನಾಟ್ ಜಸ್ಟ್ CS ಇಸ್ ದ ಡಿಗ್ರಿ. ಓಕೆನಾ ಮಕ್ಕಳ. ಸೊ ಅದನ್ನ ನೀವು ಕಂಟಿನ್ಯೂಸ್ ಲರ್ನ್ ಮಾಡ್ತಾನೆ ಇರಬೇಕು. ಓಕೆ, ಕ್ಲಿಯರಾ. ಸೊ ಇದೆಷ್ಟೆಲ್ಲ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಕ್ಕಳ ಸೊ ಈಸಿಯಾಗಿ ನಿಮಗೆ ಕ್ಲಿಯರ್ ಆಗಿರುತ್ತೆ. ಓಕೆ, ಸೊ ಆಲ್ರೆಡಿ ನಾನು ಸ್ಯಾಲ್ರಿ ಬಗ್ಗೆನೂ ಹೇಳಾಗಿದೆ. ಅಂಡ್ ಇದು ಕೂಡ ವೆರಿ ವೆರಿ ಟಾಪ್ ಕಂಪನೀಸ್ ಅಲ್ವಾ ಮಕ್ಕಳ. ಸೊ ಟಾಪ್ ಕಂಪನೀಸ್. ಓಕೆ, ಕ್ಲಿಯರ್ ಮಕ್ಕಳ. ಸೊ ಈಗ ಒಂದು ಸ್ವಲ್ಪನಾದ್ರು CSE ಬಗ್ಗೆ ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ ಮಕ್ಕಳ. ಓಕೆನಾ. ಸೊ ಬಟ್ ಈ ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ಸೊ ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಇಂಟ್ರೆಸ್ಟ್ ಇಲ್ದಲೆ ನೀವು ಏನಾದ್ರು ಸೇರ್ಕೊಂಡ್ರೆ ಅಂತಂದ್ರೆ 4 ಇಯರ್ ಕಷ್ಟಪಡ್ಬೇಕಾಗುತ್ತೆ ಮಕ್ಕಳ. ಓಕೆ, ಸೊ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಸೊ ಪ್ಲೀಸ್ 1, 2 ಅಥವಾ 3 ಟೈಮ್ಸ್ ಟ್ವೈಸ್ ಆಗಿ ಯೋಚನೆ ಮಾಡಿ. ಓಕೆನಾ ಮಕ್ಕಳ. ಸೊ ಈ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳ. ಓಕೆ, ಇನ್ನೇನಾದ್ರು ಡೌಟ್ಸ್ ಇತ್ತು ಅಂತಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆನಾ ಮಕ್ಕಳ, ಕ್ಲಿಯರಾ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳ. ಸೊ ಓಕೆ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.